ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 7 ಚಿತ್ರಗಳು ತೆರೆ ಕಾಣ್ತವೆ. ಯಾವ್ಯಾವು ಅಂತ ನೋಡೋಣ ಬನ್ನಿ. ಈ ವಾರ ಸೆಪ್ಟೆಂಬರ್ 21 ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಕರಣಕ್ಷಿತ್ ಸುವರ್ಣ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀನಿವಾಸ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಮುಖ್ಯ ಭೂಮಿಕೆಯಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಮತ್ತು ಪ್ರವೀಣ್ ಅವರು ಕಾಣಿಸ್ಕೊತಾ ಇದ್ದಾರೆ. ಪುತ್ತೂರ್ ಬ್ರದರ್ಸ್ ಅವರ ನಿರ್ಮಾಣದ ಪ್ರಸಾದ್ ಅವರ ನಿರ್ದೇಶನದ ಮಂಗಮಾಯ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ರಾಧೇಶ್ ಹಾಗೂ ಪ್ರಕಾಶ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇನ್ನೂ ಹಲವಾರು ಹೊಸಬ್ರು ಕಾಣಿಸ್ಕೊತಾ ಇದ್ದಾರೆ. ಸತ್ಯನಾರಾಯಣ ಭೀಮಾ ಅವರ ನಿರ್ಮಾಣ ಹಾಗೂ ನಿರ್ದೇಶನದಡಿ ಉಗ್ರಮರ್ದಿನಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಆಯಿಷಾ, ಹರೀಶ್ ಹಾಗೂ ಮಣಿ ಅವರು ಕಾಣಿಸ್ಕೊತಾ ಇದ್ದಾರೆ. SK ಸುನಿಲ್ ಕುಮಾರ್ ಅವರ ನಿರ್ದೇಶನದ ಮಕ್ಕಳ ಸೈನ್ಯ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಮಂಜುಳಾ ರಮೇಶ್ ಅವರು ಹೊತ್ಕೊಂಡಿದ್ರೆ, ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಗಗನ ವಿ, ಮಹಾಲಕ್ಷ್ಮಿ ಹಾಗೂ ರಶ್ಯು ಅವರು. ಜಾವಿದ್ ಅವರ ನಿರ್ದೇಶನದ ಮಂಜು ಮೂಡ್ಗಲ್ ಅವರ ನಿರ್ಮಾಣದ ಲಾಕ್ಡೌನ್ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ವಿಜಯ್ ವಿಘ್ನೇಶ್ ಹಾಗೂ ವಾಣಿಶ್ರೀ ಅವರು ಕಾಣಿಸ್ಕೊತಾ ಇದ್ದಾರೆ. ಮೈಸೂರು ರಾಜ ಅವರ ನಿರ್ದೇಶನದ ನಾಗರತ್ನಮ್ಮ ಅವರ ನಿರ್ಮಾಣದ ಕುಚ್ಚಿಕು ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅರ್ಜುನ್, ಪ್ರಿಯದರ್ಶಿನಿ ಗೌಡ ಹಾಗೂ ಬಸವರಾಜ್ ಕುಮಾರ್ ಅವರು ಕಾಣಿಸ್ಕೊತಾ ಇದ್ದಾರೆ. ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಕಾರ್ತಿಕ್ ಅವರ ನಿರ್ಮಾಣದ ಅಸುರನ ಕೈಯಲ್ಲಿ ಪಾರಿಜಾತ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಯಶ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಹಾಗೂ ರಜನಿ ಗೌಡ ಅವರು ಕಾಣಿಸ್ಕೊತಾ ಇದ್ದಾರೆ. KVN ನಿರ್ಮಾಣದ ಪವನ್ ಒಡೆಯರ್ ಅವರ ನಿರ್ದೇಶನದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಬೇಲ್, ಈ ಚಿತ್ರದ ಟೀಸರ್ ಯೂಟ್ಯೂಬಲ್ಲಿ ಬಿಡುಗಡೆ. ಗಜಾನನ ಕ್ರಿಕೆಟರ್ಸ್ ಎಂಬ ಚಿತ್ರದ ಅಫಿಷಿಯಲ್ ಟ್ರೇಲರ್ ಯೂಟ್ಯೂಬ್ನಲ್ಲಿ ಬಿಡುಗಡೆ. ಎಲ್ಲ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಿ, ಉಳಿಸಿ, ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. सुखी भव।